ಮಕ್ಕಳೇ, ಈ ವಿಡಿಯೋದಲ್ಲಿ ನಾನು ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನೋ ಗಾದೆ ಮಾತನ್ನ ವಿಸ್ತರಿಸಿ ಬರೆದು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಹಾಗೆ ಇದನ್ನು ಪರೀಕ್ಷೆಯಲ್ಲಿ ಯಾವ ಥರ ಗಾದೆ ಮಾತುಗಳನ್ನ ವಿಸ್ತರಿಸಿ ಬರೀಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾವಾಗಲೂ ಗಾದೆ ಮಾತು ಬರಿಬೇಕಾದ್ರೆ ಫಸ್ಟು ಗಾದೆಗಳ ಬಗ್ಗೆ ಸ್ವಲ್ಪ ಬರಿಬೇಕು. ಅಂದರೆ ನಾನಿಲ್ಲಿ ಸ್ಟಾರ್ಟಿಂಗ್ ಲೈನ್ ಏನು ಬರೆದಿದ್ದೀನಿ ಆ ಥರ ಗಾದೆಗಳ ಬಗ್ಗೆ ಸ್ವಲ್ಪ ಬರಿಬೇಕು, ಅಂದರೆ ಪೀಠಿಕೆ ಥರ. ನಂತರ ಮಧ್ಯಭಾಗದಲ್ಲಿ ಏನು ಬರಿಬೇಕು ಅಂತಂದರೆ, ಈಗ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನೋ ಗಾದೆ ಇದೆ. ಇಲ್ಲಿ ಕುಂತಿ ಮಕ್ಕಳು ಅಂತ ಯಾಕೆ ಯೂಸ್ ಮಾಡಿಕೊಂಡ್ರು, ಅಂದರೆ ಈ ಗಾದೆಗೆ ಹಿನ್ನೆಲೆ ಏನು, ಅದನ್ನೇ ಯಾಕೆ ಪರ್ಟಿಕ್ಯುಲರ್ ಯೂಸ್ ಮಾಡಿಕೊಂಡ್ರು ಅನ್ನೋದಕ್ಕೆ ಒಂದು ಸ್ವಲ್ಪ ಬರಿಬೇಕು. ಅದಾದಮೇಲೆ ಇದು ನಮ್ಮ ನಿಜ ಜೀವನದಲ್ಲಿ ಯಾವ ಥರ ಅಪ್ಲಿಕೇಬಲ್ ಆಗುತ್ತೆ, ಇದ್ರ ಸಾರಾಂಶ ಏನು ಅನ್ನೋದನ್ನು ಆಮೇಲೆ ಬರಿಬೇಕು. ಈ ಲಾಸ್ಟ್ ಕೊನೆಯಲ್ಲಿ ಬರಿತೀರಲ್ಲ, ಇದರಲ್ಲೇ ನಿಮ್ಮ ಕನ್ಕ್ಲೂಷನ್ ಕೂಡ ಸೇರಿಕೊಳ್ಳುತ್ತೆ. ಗಾದೆ ಸ್ಟಾರ್ಟಿಂಗ್ ಫಸ್ಟು ಈ ಥರ ಬರೆದ್ರೂ ಓಕೆ, ಇಲ್ಲ ಅಂದರೆ ಇಲ್ಲಿ ನೋಡಿ ನಾನು ಇನ್ನೊಂದು ಗಾದೆ ಬರೆದಿದ್ದೀನಿ. ಗಾದೆಗಳು ಜನಸಂಸ್ಕೃತಿಯ ಪ್ರತೀಕವಾಗಿ ಅನುಭವದ ಸಾರವಾಗಿರುವ ಗಾದೆಗಳು ಲೋಕೋಪಕಾರದ ಉತ್ತಮ ಮಾತುಗಳಾಗಿವೆ ಅಂತ. ಅಂದರೆ ಈ ಥರ ಒಂದೆರಡು ಲೈನ್ ಆದರೂ ಸಾಕು, ನೀವು ಗಾದೆಗಳ ಬಗ್ಗೆ ಬರಿಬೋದು. ಇಲ್ಲಾಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋ ಗಾದೆ ಮಾತಿದೆ, ಆ ಥರ ಏನಾದರೂ ತೊಗೊಂಡು ಪೀಠಿಕೆನ ನೀವು ಮೊದಲು ಬರಿಬೇಕು. ಗಾದೆ ಮಾತು: ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ. ವೇದಗಳು ಪುರಾತನ ದೈವಿಕ ನಂಬಿಕೆ, ಶ್ರದ್ಧೆ, ಪಾರಾಯಣಗಳ ಮತ್ತು ದೇವರ ಪ್ರತಿರೂಪವೆಂದೇ ನಂಬಿದ ಜನವರ್ಗವಿದ್ದರೆ, ಗಾದೆಗಳು ಜನರ ಅನುಭವ, ನಿರಂತರ ಪ್ರಯೋಗಕ್ಕೊಳಪಟ್ಟ ಸತ್ಯದರ್ಶನದ ಪ್ರತಿಬಿಂಬವಾಗಿ ಪರಂಪರೆಯ ಜೀವಗನ್ನಡಿಯಾಗಿದೆ. ಅಂತಹವುಗಳಲ್ಲಿ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಎನ್ನುವ ಗಾದೆ ಮಾತು ಒಂದು. ಮಹಾಭಾರತದ ಪಾಂಡವರು ಅಪಾರವಾದ ಶಕ್ತಿಯನ್ನು ಹೊಂದಿದ ದೇವತೆಗಳ ಅಂಶವನ್ನು ಹೊಂದಿ ಕುಂತಿಯಲ್ಲಿ ಜನಿಸಿದರು. ಹಾಗೆಯೇ ಪ್ರಾಮಾಣಿಕರು, ಯಾವುದನ್ನೇ ಆಗಲಿ ಶ್ರಮಪಟ್ಟು ಗಳಿಸುವ ಮನೋಭಾವದವರು. ಇವರ ದಾಯಾದಿಗಳಾದ ಕೌರವರು ಮೋಸದ ತಂತ್ರದಿಂದ ಪಗಡೆ ಆಟ ಆಡಿ ಪಾಂಡವರನ್ನು ಸೋಲಿಸಿ ಎಲ್ಲವನ್ನೂ ಕಸಿದುಕೊಂಡು ನ್ಯಾಯವಾಗಿ ಬರಬೇಕಿದ್ದ ಭೂಮಿ ರಾಜ್ಯಗಳು ಕೈತಪ್ಪಿ ಹೋಗಿ ಕಾಡು ಪಾಲಾಗಿ ಜೀವನ ನಡೆಸುವಂತಾಯಿತು. ಹಾಗೆಯೇ ಆಧುನಿಕ ಜಗತ್ತಿನಲ್ಲಿ ಪ್ರಾಮಾಣಿಕ, ಸತ್ಯನಿಷ್ಠೆಯುಳ್ಳವರು, ಪ್ರತಿಭಾವಂತರು, ಎಲ್ಲ ಅರ್ಹತೆಯುಳ್ಳವರು ಸಮಾಜದ ಸೌಲಭ್ಯಗಳಿಂದ, ಅಧಿಕಾರಿಗಳಿಂದ, ಅವಕಾಶಗಳಿಂದ ವಂಚಿತರಾಗುತ್ತಾರೆ. ಕೇವಲ ಹಣ, ಅಂತಸ್ತು, ಪ್ರತಿಷ್ಠೆ, ಅಧಿಕಾರಿಗಳ ಕಾರಣಕ್ಕೆ ಅನರ್ಹರು, ಭ್ರಷ್ಟರು, ಕೌಶಲ್ಯರಹಿತರನ್ನು ಆಡಳಿತ ಯಂತ್ರಕ್ಕೆ ಸಮಾಜದ ಉದ್ಧಾರದ ಕಾರ್ಯದಲ್ಲಿ ತೊಡಗಿಸಿ ಸಮಾಜವನ್ನು ಹಾಳುಗೆಡಹುತ್ತಾರೆ. ಇಂತಹ ಅಪ್ರಾಮಾಣಿಕರನ್ನು ಕಂಡೇ ಪುರಂದರದಾಸರು ಜಾಲಿಯ ಮರದಂತೆ ಧರೆಯೊಳು ದುರ್ಜನರು ಎಂದು ಹಾಡಿದ್ದಾರೆ. ಒಳ್ಳೆ ಕೆಲಸ ಮಾಡೋರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ ಅನ್ನೋದನ್ನು ಈ ಗಾದೆ ಮಾತು ವಿರೋಧಿಸುತ್ತೆ. ನಿಮಗೆ ಎಕ್ಸಾಮಲ್ಲಿ ಬರೋ 4 ಮಾರ್ಕ್ಸಿಗೆ ಇಷ್ಟು ಬರೆದ್ರೆ ಸಾಕು. ಹಾಗೆ ಇದೇ ರೀತಿ ಯಾವುದಾದ್ರೂ ಬೇರೆ ಗಾದೆ ಮಾತಿಂದು ವಿಸ್ತರಣೆ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ. Thank you so much for watching. We hope this video helped you on your learning journey. To like, subscribe, and hit the bell for more VDN classes. Check out these other videos and keep on learning.